ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕರಿಸುತ್ತಾ ಈ ದಿನ ನಾನು ಚನ್ನಪಟ್ಟಣ ತಾಲೂಕು ವಂಗನೂರ್ಗೆ ಬಂದಿದ್ದೀನಿ. ಈ ಕೆರೆ ಸುಮಾರು 450 ಎಕರೆ ಇದೆ ಅಂತ ಇಲ್ಲಿನ ಸ್ಥಳೀಕರು ಹೇಳ್ತಾ ಇದ್ದಾರೆ. 250 ಎಕರೆಗೆ ನೀರು ತುಂಬಿದೆಯಂತೆ. ಈ ಕೆರೆ ಸುತ್ತ ಎಲ್ಲಿ ನೋಡೋರು ತೆಂಗಿನ ತೋಟ. ಬೇಸಿಗೆ ಕಾಲದಲ್ಲೂ ಇಷ್ಟು ನೀರು ತುಂಬಿದೆ ಅಂದ್ರೆ ಖುಷಿ ತರುವಂತ ವಿಚಾರ. ಒಂದ್ಸಾರಿ ಈ ಸುಂದರವಾದ ಜಾಗನ ವೀಕ್ಷಣೆ ಮಾಡಿ. ಸ್ನೇಹಿತರೆ, ಈಗ ವಂಗನೂರ್ ಕೆರೆಯಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಪುಟ್ಟ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಆ ಹಳ್ಳಿಲಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿ ನಮ್ಮ ರೈತರು ನಾಟಿ ಕೋಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಟಿ ಕೋಳಿ ಹೇಗೆ ಸಾಕಿದ್ದಾರೆ, ಯಾವ ಉದ್ದೇಶಕ್ಕೆ ಸಾಕಿದ್ದಾರೆ, ಎಷ್ಟು ಸಾಕಿದ್ದಾರೆ, ಯಾವ ರೀತಿ ಫುಡ್ ಹಾಕ್ತಾರೆ ಎಲ್ಲ ಅವರಿಂದ ತಿಳ್ಕೊಳ್ಳೋಣ. ನೀವು ಬರ್ತೀರಲ್ಲ, ಬನ್ನಿ ಸ್ನೇಹಿತರೆ, ಹೋಗೋಣ. ನಾಟಿಕೋಳಿ ಶಂಕರ್ ನಾಟಿಕೋಳಿ ಕಬಾಬ್ ನಾವು ಕೊಡೋ ಟೇಸ್ಟ್ ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ. ಕೊಕ್ಕೋ ನಾಟಿಕೋಳಿ, ಅರೆ ಕೊಕ್ಕೋ ನಾಟಿಕೋಳಿ ಶಂಕರ್ ನಾಟಿಕೋಳಿ ಕಬಾಬ್ ಬಂದು ಒಂದ್ಸಲ ರುಚಿ ನೋಡಿ. ಹಳ್ಳಿ ಹಳ್ಳಿ ಊರು ಊರು ಸುತ್ತು ತಿನ್ನಣ್ಣ, ಒರಿಜಿನಲ್ ನಾಟಿಕೋಳಿ ತರ್ತೀನಣ್ಣ. ಹಳ್ಳಿ ಹಳ್ಳಿ ಊರು ಊರು ಸುತ್ತು ತಿನ್ನಣ್ಣ, ಒರಿಜಿನಲ್ ನಾಟಿಕೋಳಿ ತರ್ತೀನಣ್ಣ. ಕೊಕ್ಕೋ ನಾಟಿಕೋಳಿ, ಅರೆ ಕೊಕ್ಕೋ ನಾಟಿಕೋಳಿ ಮನೆಯಲ್ಲಿ ಮಾಡಿದ ಚಿಲ್ಲಿ ಪುಡಿ, ಧನ್ಯ ಪುಡಿ, ಅಂಗಡಿಯಲ್ಲಿ ತಂದಿದ್ದ ವಿಧ ವಿಧ ಮಸಾಲ, ಹುಚ್ಚೆಳ್ಳು ರಸ ಬಿಟ್ಟು ನಾಟಿಕೋಳಿ ಸಾಂಬಾರ್ ಮಾಡ್ತೀವಣ್ಣ. ನಾಟಿಕೋಳಿ ಸಾಂಬಾರ್ ಮಾಡ್ತೀವಣ್ಣ, ನಾಟಿಕೋಳಿ ಸಾಂಬಾರ್ ಮಾಡ್ತೀವಣ್ಣ. ನಮ್ಮ ಹೋಟ್ಲು ಅಡ್ರೆಸ್ ಹೇಳ್ತೀವಣ್ಣ, ದಯವಿಟ್ಟು ಒಮ್ಮೆ ಕೇಳ್ಕೊಳ್ರಣ್ಣ. ಬೆಂಗಳೂರಿಂದ ಮೈಸೂರಿಗೆ ಹೋಗುವಾಗ, ಮೈಸೂರಿಂದ ಬೆಂಗಳೂರಿಗೆ ಬರುವಾಗ ರೇಷ್ಮೆ ನಾಡು ರಾಮನಗರ ಇದೆಯಲ್ಲಣ್ಣ. ಈ ರಾಮನಗರದಲ್ಲಿ ಶಂಕರ್ ನಾಟಿಕೋಳಿ ಡಾಬಾ ಇದೆ ಕಣಣ್ಣ. ಕೊಕ್ಕೋ ನಾಟಿಕೋಳಿ, ಅರೆ ಕೊಕ್ಕೋ ನಾಟಿಕೋಳಿ, ಕೊಕ್ಕೋ ನಾಟಿಕೋಳಿ, ಅರೆ ಕೊಕ್ಕೋ ನಾಟಿಕೋಳಿ, ಕೊಕ್ಕೋ ನಾಟಿಕೋಳಿ, ಅರೆ ಕೊಕ್ಕೋ ನಾಟಿ. ನೋಡಿ ಸ್ನೇಹಿತರೆ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಮಂಗಾಡ ಹಳ್ಳಿಗೆ ಈ ದಿನ ನಾನು ಬಂದಿದ್ದೀನಿ. ನಮ್ಮ ಗೋವಿಂದ್ ಸರ್ ನನಗೆ ಫೋನ್ ಮಾಡಿ ಕರೆದಿದ್ರು. ಈಗ ಇವರು ಎಷ್ಟಿದೆ ತೋಟ, ಇವ್ರು ಯಾವ ರೀತಿ ಸಾಕ್ತಾರೆ, ಯಾವ ರೀತಿ ನಾಟಿ ಕೋಳಿ ಸಾಕಿದ್ದಾರೆ, ಏನಕ್ಕೋಸ್ಕರ ಸಾಕಿದ್ದಾರೆ ಎಲ್ಲ ಇವರಿಂದನೇ ತಿಳ್ಕೊಳ್ಳೋಣ. ಸರ್, ನಿಮ್ಮ ತೋಟ ಎಷ್ಟು ಎಕರೆ ಇದೆ? ಸರ್, ಇದು ಟೋಟಲು 15 ಎಕರೆ ಇರೋದು ಫುಲ್ ಬೌಂಡ್ರಿ. ಅದರಲ್ಲಿ 5 ಎಕರೆಗೆ ನಾವು ಫೆನ್ಸಿಂಗ್ ಹಾಕೋಣ. 5 ಎಕರೆಯಲ್ಲಿ ಏನೇನು ಹಾಕಿದ್ದೀರಾ ಸರ್? ಸರ್, 5 ಎಕರೆ ಜೋಳ, ಮತ್ತೆ ಮುಸ್ಕಿನ ಜೋಳ, ಹಸುಗಳಿಗೆ ಸೀಮೆ ಹುಲ್ಲು, ಮಾವಿನ ಗಿಡ ಹಾಕಿದ್ದೀರಾ? ಮಾವಿನ ಗಿಡ ಅದು ನಮ್ಮ ಮನೆಗೆ ಬಳಕೆಗೆ. ನಾಟಿ ಕೋಳಿ ಎಷ್ಟು ಸಾಕಿದ್ದೀರಾ ಈಗ? ಸರ್, ನಾಟಿ ಕೋಳಿ ನಾವು 2 ವರ್ಷದ ಹಿಂದೆ ನೀವೇ ಕೊಟ್ಟಿದ್ದು. ನಾವೇ ಕೊಟ್ಟಿದ್ದು ಕೋಳಿನ? ಹೌದು ಸರ್, ತುಂಬಾ ಸಂತೋಷ. ಅದು ಹ್ಯಾಬಿಗೆ ಅಂತ ನಾನು ಆಕ್ಚುಲಿ ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರ್. ತೋಟದಲ್ಲಿ ಇರ್ಲಿ ಅಂತ ನಿಮ್ಮ ಹತ್ರ ನಾವು ನಿಮ್ಮ ಹೋಟ್ಲಿಗೆ ಊಟಕ್ಕೆ ಬಂದಿದ್ದಾಗ ಅಲ್ಲಿ 2 ನಮ್ಮ ಸ್ನೇಹಿತರು ಕುಮಾರ್ ಕಡೆಯಿಂದ ನಾವು ಪರಿಚಯ ಆಗಿ 2 ಪೇರ್ ತಗೊಂಡ್ಬಂದಿ ನೀವೇ ಕೊಟ್ಟಿದ್ವಿ. ಅಲ್ಲ, ನಾನು ಕೊಟ್ಟಿದ್ದು ಸ್ವಲ್ಪ ಜ್ಞಾಪಕ ಇದೆ. ನನ್ನ ಕೋಳಿದೆ ಉತ್ಪತ್ತಿ ಮಾಡಿದ್ದೀರಾ ಅಂತ ಕೇಳಿ ನಂಗೆ ಸಂತೋಷ ಆಗ್ತಾ ಇದೆ. ಅದನ್ನೇ ಮಾಡಿಕೊಂಡು ಇದುವರೆಗೂ ಅಂದ್ರೆ ಸ್ವಲ್ಪ ಬೇಸಿಕ್ ಅಂದ್ರೆ ಅದಕ್ಕೆ ಪ್ರಾಯೋರಿಟಿ ಕೊಟ್ಟು ನಾನೆಲ್ಲ ಸುಮ್ಮನೆ ಹಾಗೆ ಬಿಟ್ಟು ಅವನ್ನ ಬಂದಿದ್ದಕ್ಕೆ ಇವಾಗ ಹೆಚ್ಚು ಕಮ್ಮಿ ಎಲ್ಲ ಒಂದು 200 ಕೋಳಿ ತನಕ ಆಗಿತ್ತು. ನಾವು ಮನೆಗೆಲ್ಲ ಯೂಸ್ ಮಾಡ್ಕೊಳ್ತೀವಿ, ನೆಂಟರು ಅವ್ರಿಗೆ ಇವ್ರಿಗೆಲ್ಲ. ಮತ್ತು ಒಂದು ಹೆಚ್ಚು ಕಮ್ಮಿ 1,000 ಮೊಟ್ಟೆ ಎಷ್ಟು ಬಂದಿತ್ತು. ಎಲ್ಲಾದರೂ ಸ್ವಲ್ಪ ಇಲ್ಲಿ ಬಂದವ್ರಿಗೆ ಕೊಡ್ತೀವಿ, ಇಲ್ಲಾಂದ್ರೆ ನಾವು ಯೂಸ್ ಮಾಡ್ತೀವಿ. ಮಾರಾಟ ಮಾಡ್ತೀರಾ? ಮೊಟ್ಟೆನೂ ಮಾರಾಟ. ತುಂಬ ಸಂತೋಷ. ಬಟ್ ನೀವು ಯಾವ ರೀತಿ ನಾಟಿ ಕೋಳಿ ಸಾಕ್ತೀರಾ ಅಂತ ಒಂದು ಸ್ವಲ್ಪ ತೋರಿಸ್ಕೊಡ್ತೀರಾ? ಬನ್ನಿ ಸರ್, ಬನ್ನಿ. ಅಲ್ಲಿದೆ ಸರ್, ಇಲ್ಲಿ ಬನ್ನಿ ಸರ್. ಈ ಕೋಳಿ ಬಂದ್ಬಿಡ್ತಾರೆ, ಇಲ್ಲಿ ಬನ್ನಿ. ನೋಡಿ ಕೂತಿದೆ ನೋಡಿ. ಕಾವಿ ಒಳಗಡೆ ಕೂರಿಸಿದ್ದೀರಾ? ಹೌದು
ಇವತ್ತು ಸಾಯಂಕಾಲ ಇಳಿಸ್ಬೇಕಿದ್ನ ಈಗ ಮರಿ ಮಾಡ್ತಾ ಇದು ಇದೀಯ? ಮರಿ ಮಾಡಿ 2 ಮರಿ ಮಾಡಿ. ಓ 2 ಮರಿ ಮಾಡಿದ್ದೆ, ಸೂಪರ್. ಇಲ್ಲಿ ಮರಿ ಮಾಡಾದ್ಮೇಲೆ ಹಾ, ಮರಳಾಕಿ ಕುಡ್ಸಿದ್ರ, ಮಣ್ಣಾಕಿ? ಹೌದು. ಏನು ಹಾಕಿಲ್ಲ ಅದ್ರ ಮೇಲೆ? ಏನಿಲ್ಲ ಮರಳು ಅದು ಕೊಡಿ, ಪ್ರಕೃತಿ ನಿಯಮ, ತಾಯಿ ಆ ಕರ್ತವ್ಯ ಏನಿದೆ ಅದ್ ಮಾಡೇ ಮಾಡುತ್ತೆ. ಮರಳು ಜರಡಿ ಹಿಡಿದು ಹಾಕ್ಬಿಟ್ಟು ಹ್ಮ್. ಅದಕ್ಕೆ ಮೇಲ್ಗಡೆ ಸ್ವಲ್ಪ ರಫ್ ಆಗಿ ಇರಬಾರ್ದು ಅಂದ್ಬಿಟ್ಟು ಬೂದಿ ಹಾಕ್ತೀನಿ. ಬನ್ನಿ, ಹಾಗೆ ಅಲ್ಲಿ ಸಣ್ಣ ಸಣ್ಣ ಪಿಳ್ಳೆಗಳು ತೋರ್ಸೋರಿ, ಬನ್ನಿ. ಅದು ಇದೆ, ನೋಡ್ದೆ ನಾನಲ್ಲಿ. ಹೌದು ಸರ್. ಇದು ಅಲ್ಲಿಂದ ತಂದಾದ್ಮೇಲೆ ಇಲ್ಲಿ ಒಂದು 15 ಡೇಸ್ ಈ ತರ ಇಡ್ತೀನಿ ಸರ್. 15 ಡೇಸ್ ಸಪ್ರೇಟ್ ಮಾಡಿ ಸಪ್ರೇಟ್ ಈ ತರ ಬಿಡ್ತೀನಿ. ಈ ತರ ಪಂಜರ ಮಾಡಿ 15 ಡೇಸ್ ಇದ್ರಲ್ಲಿ ಬಿಟ್ಟು ಸ್ವಲ್ಪ ಅವಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಚೆನ್ನಾಗಿ ಊಟ ಬರುತ್ತೆ. ಏನ್ ಹಾಕಿದ್ರ ಅದು? ಸರ್ ಅದು ಅಕ್ಕಿ ನುಚ್ಚಕ್ಕಿ ಮತ್ತೆ ಭತ್ತ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಸರ್. ಜೋಳ. ಆಮೇಲೆ ನೋಡಿ, ಈಗ ಹೊಸದಾಗಿ ನಾವು ಇದು ಮಾಡ್ತೀವಿ ನೋಡಿ, ಇದು ಇದನ್ನ ಸೀಮೆ ಹುಲ್ಲನ್ನ ಈ ತರ ಕಟ್ ಮಾಡಿ ಹಸಿ ನೋಡಿ ಸರ್. ಇದು ನನಗೆ ಹೊಸ ಅನುಭವ. ಈಗ ಯಾಕೆಂದ್ರೆ ಅದು ತುಂಬಾ ಹಸು ತಿನ್ನುತ್ತೆ ಸರ್. ನೋಡಿ ಸರ್, ಬನ್ನಿ. ಇದಾದ್ಮೇಲೆ ಈ ತರ ಹೊರಗಡೆ ಬಿಟ್ಬಿಡ್ತೀನಿ ಸರ್. ನೋಡಿ, ಇದು ಆರಾಮಾಗಿ ಅವು ಇದು ಎಷ್ಟು ದಿನ ಬರೀ ಇದು? ಇದು ಬಂದ್ಬಿಟ್ಟು ಇದು 25 ದಿನ ಮರಿ. 25 ದಿನ ಆಗಿದೆ. ಒಂದು 2.5 ತಿಂಗಳ ಗಂಟ ತಾಯಿ ಜೊತೆಲಿ ಇಟ್ಕೊಳ್ಳುತ್ತಲ್ಲ? ಇಟ್ಕೊಳ್ಳುತ್ತೆ ಸರ್. ನೋಡಿ ವೀಕ್ಷಕರೇ, 5 ಎಕರೆ ಜಮೀನಲ್ಲಿ ಎಲ್ಲಾ ರೀತಿ ಮರಗಳಾಕಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾಟಿ ಕೋಳಿನ ಮನೆಗೋಸ್ಕರ ಸಾಕೊಂಡು ಜಾಸ್ತಿ ಪ್ರಮಾಣ ಆಗಿರೋದಕ್ಕೆ ನನ್ನ ಕರೆದಿದ್ದಾರೆ. ನಾಟಿ ಕೋಳಿನ ಯಾವುದೇ ಕಾರಣಕ್ಕೂ ಹೊರಗಡೆ ಹಿಡಿಯಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ರಾತ್ರಿನೇ ಒಳಗಡೆ ಕೂಡಾಕಿದ್ದಾರೆ. ಅಲ್ಲೋಗಿ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಯಾರನ್ನ ಕರೀರಿ, ಕೋಳಿ ಇಟ್ಕೊಳ್ಳೋಣ. ಬಿತ್ತನೆ ಕೋಳಿ ಎಲ್ಲ ಹೊರಗಡೆ ಬಿಟ್ಬಿಟ್ಟಿದ್ದೀರಾ? ಹೌದು ಸರ್, ಹೌದು. ಬಿಟ್ಟನೆ ಕೋಳಿ ಮತ್ತೆ ಏನಿದೆ ತಾಯಿ ಕೋಳಿಗಳೆಲ್ಲ ಹೊರಗಡೆ ಇದೆ. ಸರ್, ಸಿಂಪಲ್ ಆಗಿ ಸೆಟ್ ಮಾಡಿದ್ದೀರಾ? ಹೌದು ಸರ್. ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು? ಅದಕ್ಕೇನು ಜಾಸ್ತಿ ಏನು ಖರ್ಚಾಗಲಿಲ್ಲ. ನಮ್ಮ ಲೇಬರು ಮತ್ತು ಇದೆಲ್ಲ ಸೇರಿದ್ರೆ ನಾವು ಪರ್ಚೇಸ್ ಮಾಡಿರೋದು ಇದೆಲ್ಲ ಹಳೇದೇ ಇತ್ತು. ಅಂದರೆ ಒಂದು ಅರೌಂಡ್ ಇದೊಂದು 2,000 ರೂಪಾಯಿ ಆಗುತ್ತೆ. ಮೇಲ್ಗಡೆ ಟಾರ್ಪ ಒಂದು 2,000 ರೂಪಾಯಿ ಅಂದರೆ ಒಂದು 6,000 ರೂಪಾಯಿ ಆಗುತ್ತೆ ಸರ್. ಟೋಟಲ್ 6,000 ರೂಪಾಯಿ ಸೆಟ್ ಮಾಡಿದ್ದೀರಾ? ಹೌದು. ನೋಡಿ ನಮ್ಮ ರೈತ ಬಾಂಧವರೇ, ಕೇವಲ 6,000 ರೂಪಾಯಿ ನಮ್ಮ ಗೋವಿಂದ್ ಸರ್ ಸೆಟ್ ಮಾಡಿದ್ದಾರೆ. ಮೇಲ್ಗಡೆ ಚೀಲ ಹಾಕಿದ್ದಾರೆ, ಮರ ಹಾಕಿದ್ದಾರೆ ಅಷ್ಟೇ. ಇದಿರೋದ್ರಿಂದ ಮಳೆ ಬಂದರೂ ಜಾರ್ಕೊಂಡ್ಬರುತ್ತೆ, ಬಿಸಿಲು ಬೀಳಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ನಮ್ಮ ರೈತರು ನಾಟಿ ಕೋಳಿ ಸಾಕೋಕ್ಕೋಸ್ಕರ ಸೆಟ್ ಮಾಡಬೇಡಿ ದಯವಿಟ್ಟು. ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಾಟಿ ಕೋಳಿ ಹೊರಗಡೆ ಮೇಯ್ಕೊಂಡು ಬರ್ತದೆ. ರಾತ್ರಿ ಹೊತ್ತು ಕೂಡಾಕೊಳ್ಳೋಕೆ ಮಾತ್ರ ಈ ರೀತಿ ಜಾಗ ಮಾಡಿದ್ರೆ ಸಾಕಂತ ಹೇಳಕ್ ಇಷ್ಟಪಡ್ತೀನಿ. ಹಿಡ್ಕೊಳ್ರಪ್ಪ, ಇದಾಕ್ರ ಒಳಿಕಾಗ. ಅಲ್ಲ ಅಮೂಲ್ಯಗಪ್ಪ, ಅಮೂಲ್ಯಗೋರಿ. ಹೋಗ್ರಿ ಇಟ್ಕೊಳ್ರಿ ಅಲ್ಲಿ. ಜಾಲರಿ ಮಾಡ್ಕೊಳಪ್ಪ, ಅಲ್ಲಿ ಎಲ್ಲ ಕೋಳಿ ಸಾಕಿರ್ತಾರೆ, ಮಕ್ಳು ಕೊಡ್ತೀನಿ. ಈ ತರ ಸಿಂಪಲ್ ಆಗಿ ಸೆಟ್ ಮಾಡ್ಕೋಬೇಕಾದ್ರೆ ಮನೆ ಪಕ್ಕದಲ್ಲೇ ಇರಬೇಕು, ಇಲ್ಲ ಅಂದ್ರೆ ಕಳ್ಳರುಗಳು ಕೋಳಿ ಎತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ರೈತ ಬಾಂಧವರಲ್ಲಿ ಒಂದು ವಿಚಾರ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಏನ್ ವಿಚಾರ ಅಂದ್ರೆ, 2-2.5 ತಿಂಗಳು ಕೋಳಿ ಜೊತೆಲೆ ಮರಿಗಳನ್ನ ಬಿಟ್ಟು ಸಾಕಾಣಿಕೆ ಮಾಡಿ ಆಗ್ಬಿಟ್ಟಾಗ ಹದ್ದು, ನಾಯಿ, ಕೀರ, ಮುಂಗ್ಸಿ ಇದನ್ನೆಲ್ಲ ಬಚಾವ್ ಮಾಡೋದು ಹೇಗೆ, ಅವು ಬಂದ್ರೆ ಹೇಗೆ ಇವಕ್ಕೆ ತಿಳಿಸ್ಕೊಡೋದು ಅನ್ನೋದೆಲ್ಲ ಕಲ್ಸ್ಕೊಡುತ್ತೆ. ಮತ್ತೆ ಕೆರ್ದಿ ಕಾಲೇಲಿ ಊಟ ತಿನ್ಸ್ಕೊಡುತ್ತೆ.
ಹುಳ ಉಪ್ಟೆ ಕೆರೆದಿ ತಿನ್ನೋದು ಕಲಿಸ್ಕೊಡುತ್ತೆ. ಅದೇ ರೀತಿ ಅಕ್ಕಿ, ರಾಗಿ, ಜೋಳ, ಭತ್ತ ಮತ್ತು ಗರಿಕೆ ಈ ಥರ ಫುಡ್ಡನ್ನು ತಿಂದಿರೋಂಥ ಕೋಳಿ, ಒರಿಜಿನಲ್ ನಾಟಿ ಕೋಳಿನ ನೀವೆಷ್ಟೇ ಸಾಕಿದ್ರು ನಾನು ತಗೋತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ನಮ್ಮ ರೈತರಲ್ಲೂ ಮತ್ತು ವೀಕ್ಷಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ರೈತ ಬಾಂಧವರಿಗೆ ತಲುಪುವ ತನಕ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ನಮಸ್ಕಾರ.